ನಮಸ್ಕಾರ ಸ್ನೇಹಿತರೆ, ನಾನು ಕಾರ್ಬಾಲಿ ಜಗದೀಶ್. ಸ್ನೇಹಿತರೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ IPL ನಮ್ಮ RCB ತಂಡ IPLನಲ್ಲಿ ಕಪ್ ಗೆದ್ದರೆ ನಮ್ಮ ತಂಡಕ್ಕೆ ಎಷ್ಟು ದುಡ್ಡು ಬರುತ್ತೆ ಮತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬರುತ್ತೆ ಮತ್ತು ಇದುವರೆಗೂ ಯಾರೆಲ್ಲ IPL ಟ್ರೋಫಿಗಳನ್ನು ಎತ್ತಿ ಹಿಡಿದಿದ್ದಾರೆ ಮತ್ತು ಯಾರು ಹೆಚ್ಚು ಬಾರಿ IPLನ ಗೆದ್ದಿದ್ದಾರೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸು ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವೀಕ್ಷಕರೇ, ಆಗಿದ್ದರೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, IPL ಸ್ಟಾರ್ಟ್ ಆಗಿದ್ದು 2008ರಲ್ಲಿ. ಹೌದು, ಇದನ್ನು ಲಲಿತ್ ಮೋದಿ ಅವರು ಅಂದಿನ ದಿನಗಳಲ್ಲಿ 2008ರಲ್ಲಿ IPLನ 8 ತಂಡಗಳಾಗಿ ಪ್ರಾರಂಭಿಸಿದರು. ಆಮೇಲೆ 2 ತಂಡಗಳ ಇದಕ್ಕೆ ಆ್ಯಡ್ ಮಾಡಿ ಈಗ ಒಟ್ಟು 10 ತಂಡಗಳಾಗಿವೆ. ಹೌದು ವೀಕ್ಷಕರೇ, ಇದರ ಉದ್ದೇಶ ಏನಿತ್ತು ಅಂತಂದರೆ, ನೋಡಿ ನಮ್ಮ ಡೊಮೆಸ್ಟಿಕ್ನಲ್ಲಿ ಆಡುವ ಇನ್ನೂ ಹೊಸ ಪ್ಲೇಯರ್ಸ್ಗೆ ಚಾನ್ಸು ಮತ್ತು ಅವರ ಟ್ಯಾಲೆಂಟ್ ಏನನ್ನೋದನ್ನು ತೋರಿಸೋದಕ್ಕೆ ಒಂದು ಒಳ್ಳೆ ವೇದಿಕೆಯಾಗಿ ರೂಪುಗೊಳ್ಳುತ್ತೆ ಅಂತಂದ್ಬಿಟ್ಟು ಆವತ್ತು IPLನಂತ ಸ್ಟಾರ್ಟ್ ಮಾಡಿದ್ರು. 2008ರಲ್ಲಿ ಇದೇ IPL ಶುರುವಾಗಿದ್ದು ನಮ್ಮ ಬೆಂಗಳೂರಿನಲ್ಲಿ ಮೊದಲನೇ ಮ್ಯಾಚ್ ಉದ್ಘಾಟನೆಗೊಂಡಿದ್ದು ಕೂಡ ನಮ್ಮ ಬೆಂಗಳೂರಿನಲ್ಲಿ. ಆಗ ನಮ್ಮ RCB ತಂಡ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವೆ ಮೊದಲ ಮ್ಯಾಚ್ ನಡೀತು. ಆದರೆ ನಮಗೆ ಆವತ್ತಿನ ಮೊದಲ ಮ್ಯಾಚಿನಲ್ಲೇ ಹೀನಾಯವಾಗಿ ಸೋಲಾಯಿತು RCB ತಂಡಕ್ಕೆ. ನಂತರ RCB ತಂಡ ಅಂದಿನಿಂದ ಇಂದಿನವರೆಗೂ ಆಡ್ಕೊ ಬರ್ತಾನೆ ಇದ್ದಾರೆ, ಆದರೆ ಇದುವರೆಗೂ ಕಪ್ ಗೆದ್ದಿಲ್ಲ. ಆದರೆ ಈ ಸರ್ತಿ ನಮ್ಮ RCB ತಂಡ 100% ಕಪ್ ಗೆಲ್ಲುತ್ತೆ ಅಂತಂದ್ಬಿಟ್ಟು ನಾವು ಹೋಪಿಂದ ಕಾಯ್ತಾ ಇದ್ದೀವಿ. ಇವತ್ತು ಫೈನಲ್ ಮ್ಯಾಚ್ ಶುರುವಾಗುತ್ತೆ. ಹಾಗಿದ್ರೆ ನಮ್ಮ ತಂಡಕ್ಕೆ ಇವತ್ತು ಮ್ಯಾಚ್ ವಿನ್ ಆದರೆ ಎಷ್ಟು ಕೋಟಿ ಹಣ ಸಿಗುತ್ತೆ ಅಂತಂದ್ಬಿಟ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೌದು ಸ್ನೇಹಿತರೆ, ನೋಡಿ, ಹಣಕ್ಕಿಂತ ನಮ್ಮ RCB ತಂಡಕ್ಕೆ ಅಭಿಮಾನಿಗಳೇ ಮುಖ್ಯ ಅಂತಂದ್ಬಿಟ್ಟು ನಾಯಕರು ಮತ್ತು ನಮ್ಮ ತಂಡದ ಆಟಗಾರರು ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಎಲ್ಲರಿಗೂ ನಮ್ಮ ಹತ್ರ ಕೂಡ ಒಂದು ಕಪ್ ಇದೆ ಅಂತ ತೋರಿಸೋದಕ್ಕೋಸ್ಕರ ಅದು ನಮಗೆ ಒಂದೇ ಒಂದು ಟ್ರೋಫಿ ಆದರೂ ಬೇಕೇ ಬೇಕು ಅನ್ನೋ ಕಾರಣದಿಂದ ಈ ಸರ್ತಿ ಬೆಂಕಿ ಬ್ಯಾಟಿಂಗ್ ಮತ್ತು ಬೆಂಕಿ ಫೀಲ್ಡಿಂಗ್, ಬೌಲಿಂಗ್ ಮತ್ತು ಎಲ್ಲದರಲ್ಲೂ ನಾವು ಮುಂದಿದ್ದು ಈ ಸರ್ತಿ ಕಪ್ ಗೆಲ್ತೀವಿ ಅಂತಂದ್ಬಿಟ್ಟು ನಮ್ಮ ತಂಡದ ಆಟಗಾರರು ಆಡ್ತಾ ಇದ್ದಾರೆ. ಹಾಗಿದ್ರೆ ನೋಡಿ ವೀಕ್ಷಕರೇ, ಈಗ ಗೆದ್ದ ತಂಡಕ್ಕೆ 20 ಕೋಟಿ ಹಣ ಬರುತ್ತೆ, ಸೋತ ತಂಡಕ್ಕೆ 13 ಕೋಟಿ ಮತ್ತು 3-4ನೇ ತಂಡಗಳಿಗೂ ಕೂಡ ಹಣ ಇದೆ. 3ನೇ ತಂಡಕ್ಕೆ 7 ಕೋಟಿ ಇದೆ, 4ನೇ ತಂಡಕ್ಕೆ 6.5 ಕೋಟಿ ಹಂಗೆ ಈ IPLನಲ್ಲಿ ಕೊಡ್ತಾರೆ ವೀಕ್ಷಕರೇ. ಹೌದು ನೋಡಿ, ಇಷ್ಟು ದೊಡ್ಡ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಇವರು. ಒಂದೊಂದು ಪ್ಲೇಯರ್ಗೆ 20 ಕೋಟಿ ಕೊಡ್ತಾರೆ. ಆಗಿದ್ರೆ ಬರೀ 20 ಕೋಟಿ ಫಸ್ಟ್ ಪ್ರೈಸ್ಗೆ ಇವ್ರಿಗೆ ಏನು ಲಾಭ ಅಂತ ನೀವು ಅನ್ಕೊಬೋದು. ಆದರೆ IPLನಲ್ಲಿ ಒಂದು ವರ್ಷಕ್ಕೆ ಸುಮಾರು 150ರಿಂದ 200 ಕೋಟಿ ಲಾಭ ಸಿಗುತ್ತೆ ಅವರಿಗೆ, ಒಂದೊಂದು ಫ್ರ್ಯಾಂಚೈಸಿಗಳಿಗೆ. ಆದರೆ ಇಲ್ಲಿ ಹಣ ಇಂಪಾರ್ಟೆಂಟ್ ಅಲ್ಲ, ಗೆದ್ದ ತಂಡಕ್ಕೆ ಒಂದು ಟೈಟಲ್ ಮತ್ತು ಆ ಟ್ರೋಫಿಗೋಸ್ಕರನೇ ಆಡ್ತಾ ಇರೋದು. ನೋಡಿ, ಆಗಿದ್ರೆ 2008ರಲ್ಲಿ ಪ್ರಾರಂಭವಾದಾಗ ಮೊದಲನೇ ಬಾರಿ ಕಪ್ ಗೆದ್ದಿದ್ದು ರಾಜಸ್ಥಾನ್ ರಾಯಲ್ಸ್ ತಂಡ. ಆವತ್ತು ರಾಜಸ್ಥಾನ್ ರಾಯಲ್ಸ್ ತಂಡ ಯಾವ ಥರ ಇತ್ತು ಅಂತ ನೀವು ನೋಡೋದಾದರೆ ತುಂಬ ಬಡಸ್ ಟೀಮ್ ಅನ್ನೋ ಥರ ಇತ್ತು. ಯಾರು ಇದರಲ್ಲಿ ಆಟಗಾರರೇ ಇಲ್ಲ ಅನ್ನೋ ಥರ ನಡೀತಾ ಇತ್ತು. ಆವಾಗ ಶೇನ್ ವಾರ್ನು ಆಸ್ಟ್ರೇಲಿಯಾದವರು ಕ್ಯಾಪ್ಟನ್ ಆಗಿ ಅವರಿಗೆ ಮೊದಲನೇ ಟೈಟಲನ್ನು ರಾಜಸ್ಥಾನದವ್ರಿಗೆ ತಂದುಕೊಟ್ರು. ಆಗ ಫೈನಲಲ್ಲಿ ಆಡಿದ್ದು ಚೆನ್ನೈ ಸೂಪರ್ ಕಿಂಗ್ಸು. ಆಗ ಮಹೇಂದ್ರ ಸಿಂಗ್ ಧೋನಿ ಅವರು ಕ್ಯಾಪ್ಟನ್ ಆಗಿ ಫೈನಲ್ಗೆ ಮೊದಲನೇ ಬಾರಿಗೆ ಎಂಟ್ರಿ ಕೊಟ್ಟರು. ಆದರೆ ಮೊದಲನೇ ಬಾರಿಗೆ ಅವರಿಗೆ ಸೋಲಾಗಿ ರಾಜಸ್ಥಾನ್ ರಾಯಲ್ಸ್ ಅವರು ಕಪ್ ಗೆದ್ದರು. ನಂತರ 2009ರಲ್ಲಿ ನಡೆದಿದ್ದೇ ನಮ್ಮ ಬೆಂಗಳೂರಿಗೂ ಮತ್ತು ಹೈದರಾಬಾದ್ ತಂಡಕ್ಕೆ ಫೈನಲ್ ಪ್ರವೇಶ ಸಿಕ್ತು. ಆದರೆ ನಮ್ಮ ತಂಡ ಕೇವಲ 143 ರನ್ಗಳನ್ನು ಕೂಡ ಚೇಸ್ ಮಾಡೋಕ್ಕಾಗದೆ ನಾವು ಸೋತ್ರಿ ಆ ತಂಡನ. ನೋಡಿ, ಆಗ ಅನಿಲ್ ಕುಂಬ್ಳೆ ಅವರು ಕ್ಯಾಪ್ಟನ್ ಆಗಿದ್ದರು. ಆದರೆ ನಾವು ಆವತ್ತು ಕೂಡ ಕಪ್ ಎತ್ತೋದಕ್ಕೆ ಆಗೋದಿಲ್ಲ. ತುಂಬಾ ಒಳ್ಳೆ ಚಾನ್ಸ್ ಇತ್ತು 2009ರಲ್ಲಿ ನಾವು ಕಪ್ ಗೆಲ್ಲೋದಕ್ಕೆ, ಆದರೆ ಕಪ್ ಗೆಲ್ಲೋಕ್ಕಾಗಲಿಲ್ಲ. ಅಂದಿನಿಂದ ಮತ್ತೆ 2011ರಲ್ಲಿ ನಾವು ಫೈನಲ್ಗೆ ಹೋದ್ರಿ, ಕಪ್ ಗೆಲ್ಲೋಕ್ಕಾಗಿಲ್ಲ. 2016ರಲ್ಲಿ ಹೋದ್ವಿ, ಕಪ್ ಗೆಲ್ಲೋಕ್ಕಾಗಿಲ್ಲ. ಆದರೆ ಈ ಸರ್ತಿ ಇವತ್ತು ಫೈನಲ್ ಮ್ಯಾಚ್ ನಡೀತಾ ಇದೆ. ಇವತ್ತು ನಾವು ಕಪ್ ಗೆಲ್ತೀವಿ. ನೋಡಿ, ಇವತ್ತು ಇತಿಹಾಸ ಸೃಷ್ಟಿ ಮಾಡ್ತೀವಿ ಇವತ್ತು ನಮ್ಮ RCB ತಂಡದ್ದು. ಹೌದು ಗುರು, ನೋಡು, ಏನಕ್ಕೆ ಅಂತಂದರೆ ಈ ಸರ್ತಿ ನಮ್ಮದು ಬೌಲಿಂಗ್ ವಿಭಾಗದಲ್ಲಿ ಇಷ್ಟು ವರ್ಷಗಳಲ್ಲಿ ತಗೊಂಡ್ರೆ ಈ ಸರ್ತಿ ಬೆಂಕಿ ಬೌಲಿಂಗ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ನೋಡಿ, ಜಾಶ್ ಹೇಜಲ್ವುಡ್ಡು ಮತ್ತು ಸುಯಶ್ ಶರ್ಮಾ ಇಬ್ಬರು ಫಾರ್ಮ್ಗೆ ಬಂದ್ಬಿಟ್ಟಿದ್ದಾರೆ. ಇವರಿಬ್ಬರು ಫಾರ್ಮ್ ಇದ್ದರೆ ಸಾಕು, ಎಂಥ ಬ್ಯಾಟ್ಸ್ಮನ್ಗಳಾದ್ರೂ ಅವರು ನೀರು ಕುಡಿಲೇಬೇಕು. ಹೌದು ವೀಕ್ಷಕರೇ, ಆಗಿದ್ರೆ ನೋಡಿ, ಮತ್ತು ಅತಿ ಹೆಚ್ಚು IPL ಗೆದ್ದಿರೋದು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. 5 ಬಾರಿ ಮುಂಬೈ ತಂಡ ಗೆದ್ದಿದೆ, 5 ಬಾರಿ ಚೆನ್ನೈ ಗೆದ್ದಿದೆ. ಆದರೆ ಇವೆರಡು ಸಮಬಲದಲ್ಲಿ 5 ಸರ್ತಿ ಕಪ್ ಗೆದ್ದಿದ್ರೆ 2ನೇ ಸ್ಥಾನದಲ್ಲಿರೋದು ಕೋಲ್ಕತ್ತಾ ನೈಟ್ ರೈಡರ್ಸು. ಅವರು ಕೂಡ 3 ಕಪ್ ಗೆದ್ದಿದ್ದಾರೆ. ಅದು ಬಿಟ್ಟರೆ ನೋಡಿ ವೀಕ್ಷಕರೇ,
ಹೈದರಾಬಾದ್ ಅವರು ಡೆಕ್ಕನ್ ಚಾರ್ಜಸ್ ಅಂತಿತ್ತು 2009ರಲ್ಲಿ. ಆಗ ಡೆಕ್ಕನ್ ಚಾರ್ಜಸ್ ಅಲ್ಲಿ ಒಂದ್ಸತಿ ಕಪ್ ಹೊಡೆದ್ರೆ ಅವರು. ಮತ್ತೆ 2016ರಲ್ಲಿ ನಮ್ಮ ಬೆಂಗಳೂರು ಮೇಲೆ ಫೈನಲ್ ಅಲ್ಲಿ ಅವರು ಕೂಡ ಮತ್ತೆ ಸನ್ರೈಸರ್ಸ್ ಹೈದರಾಬಾದ್ ಕೂಡ ಒಂದು ಕಪ್ ಹೊಡೆದಿದ್ದಾರೆ. ಆದರೆ ನೋಡಿ, ಫ್ಯಾನ್ ಬೇಸ್ ನೋಡೋದಾದ್ರೆ ನಮ್ಮ RCB ತಂಡನ ಬೀಟ್ ಮಾಡೋ ಫ್ಯಾನ್ ಬೇಸ್ ಇಲ್ಲ. ಯಾಕೆಂದರೆ ನಮಗೆ RCB ಫ್ಯಾನ್ಸ್ ಎಲ್ಲ ಲಾಯಲ್ ಫ್ಯಾನ್ಸು. ನಾವು ಇಷ್ಟು ವರ್ಷದಿಂದ ಆದ್ರೂ ನಿಯತ್ತಾಗೆ ಆಡಿ ಕಪ್ ಗೆಲ್ಲಬೇಕು ಅಂತ ಅಂದ್ಬಿಟ್ಟು ನಾವು ಇದುವರೆಗೂ ಕಾಯ್ತಾ ಇದ್ದೀವಿ. ಎಲ್ಲ ಫ್ಯಾನ್ಸು ನಾವು ಸಪೋರ್ಟ್ ಮಾಡ್ತಾನೆ ಇದ್ದೀವಿ RCB ತಂಡಕ್ಕೆ. ಆದರೆ ಇವತ್ತು ಬೆಂಕಿ ಬ್ಯಾಟಿಂಗು, ಬೆಂಕಿ ಫೀಲ್ಡಿಂಗ್ ಜೊತೆಗೆ ನಮಗೆ ಕಪ್ ತಗೊಂಡು ಬರ್ತೇವೆ ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ದೀವಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಆಗಿದ್ರೆ ಗೆದ್ದ ತಂಡಕ್ಕೆ 20 ಕೋಟಿ ಹಣ ಮುಖ್ಯವಲ್ಲ, ನಮಗೆ ಟ್ರೋಫಿ ಮತ್ತು ಈ ಸರ್ತಿ ನಮ್ಮ RCB ತಂಡಕ್ಕೆ ಟೈಟಲ್ ಬರಬೇಕು. ಆ ಕಾರಣದಿಂದನೇ ನಾವು ಈ ಸರ್ತಿ ಇಷ್ಟು ರೊಚ್ಚಿಗೆದ್ದು ಆಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಕೂಡ ಕ್ಯಾಪ್ಟನ್ ರಜಿತ್ ಪಟೇದಾರು ಮತ್ತು ವಿರಾಟ್ ಕೊಹ್ಲಿ ಅವರು ಕೂಡ ಹೇಳಿದ್ದಾರೆ. ಹಾಗಿದ್ರೆ ಈ ಸರ್ತಿ ನಮ್ಮ ಕಪ್ ಗೆದ್ದರೆ ಉರ್ಕೊಳೋರೇನು ಕಡಿಮೆ ಇದ್ದಾರೆ ಸ್ನೇಹಿತರೆ. ನೋಡಿ, ಚೆನ್ನೈ ಟೀಮ್ ಅವರು ಇರ್ಬೋದು, ಬೇರೆ ಬೇರೆ ಟೀಮ್ ಅವರು ಇರ್ಬೋದು, ಎಲ್ಲರೂ ಈಗ RCB ಮಾತ್ರ ಕಪ್ ಗೆಲ್ಲೇಬಾರ್ದು ಅಂತ ಅಂದ್ಬಿಟ್ಟು ತುಂಬ ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅವ್ರಿಗೆಲ್ಲರಿಗೂ ಈ ಸರ್ತಿ ಸುಬ್ಬಿ ಹೊಡಿತೀವಿ ನಿಮಗೆ ಅಂತ ಹೇಳಿ ಕಪ್ಪನ್ನ ಹೊಡಿತೀವಿ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಆಗಿದ್ರೆ ನೋಡಿ, ಇವತ್ತಿನ IPL ಪಂದ್ಯಕ್ಕೆ ನಮ್ಮ RCBಗೆ ಜಯವಾಗಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಒಂದು ಒಳ್ಳೆ ಸಪೋರ್ಟ್ ಕೊಡೋಣ ನಮ್ಮ ತಂಡಕ್ಕೆ. ಹಾಗೆ ಈ ಸರ್ತಿ ನಮ್ಮ ತಂಡದವರು ಕಪ್ ಗೆದ್ದು ಬರಲಿ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಪ್ರೀತಿಯಿಂದ ಕಾಯ್ತಾ ಇರೋಣ. ಬನ್ನಿ ವೀಕ್ಷಕರೇ, ಆಗಿದ್ರೆ ನೋಡಿ, RCB ತಂಡದ ಬಗ್ಗೆ ಮಾಹಿತಿ ಇದು. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು, ಶುಭ ದಿನ.